ನಮ್ಮ ಕರ್ನಾಟಕದಲ್ಲಿ ನಾವು 6, 7, 8 ಒಂದು ಮೇಳ ಮಾಡ್ತಾ ಇದ್ದೀವಿ. ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಕೃಷಿ ಉದ್ಯಮಿಗಳಾಗಿ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನ ನಾವು ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದೀವಿ. ಬರೀ ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಲ್ಲ, ಕೃಷಿನ ಮಾಡಿ ಅದರಿಂದ ಪಡೆದಂಥ ರೈತರು ಅದನ್ನು ಯಾವ ರೀತಿ ಮಾರ್ಕೆಟಿಂಗು ಮತ್ತು ಬ್ರ್ಯಾಂಡಿಂಗು ಸಂಸ್ಕರಣೆ ಮಾಡಬೇಕು ಅನ್ನೋದನ್ನು ಸಹ ನಾವು ಹೆಚ್ಚು ಕೊಟ್ಟಿದ್ದೀವಿ. ಸೊ ಅದರಿಂದ ಬಹುಶಃ ಕೇಂದ್ರ ಸರ್ಕಾರ ಅವರು ಭಾವನೆಗಳಲ್ಲಿ ಮತ್ತು ಧರ್ಮಗಳಲ್ಲಿ ಜಾತಿಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. ನಾವು ನೇರವಾಗಿ ಜನರಿಗೆ ಏನೆಲ್ಲ ಅವಶ್ಯಕತೆ ಇದೆ, ಈ 5 ಗ್ಯಾರಂಟಿ ಕೊಟ್ಟರು ನಿರಂತರವಾಗಿ ಒಂದಲ್ಲ ಒಂದು ಯೋಜನೆಗಳನ್ನ ಜನರಿಗೆ ಕೊಡ್ತಾ ಇದ್ದೀವಿ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ತನಿಖೆ ಆಗಲಿ, ಯಾರು ಬೇಡ ಅಂತಾರೆ? ಅವ್ರದ್ದೇ CBI, ED, IT ಎಲ್ಲ ಇದೆ. ತನಿಖೆ 2,000 ರೂಪಾಯಿ ನೋಟು ಇದೆಲ್ಲ ತನಿಖೆ ಆಗಬೇಕು. ಮೊನ್ನೆ CBIನವ್ರು ಪತ್ರ ಬರೆದ್ರೆ ನಮ್ಮ ಕೈಯಲ್ಲಿ ತನಿಖೆ ಮಾಡೋಕ್ಕಾಗಲ್ಲ, ನೀವೇ ಎಲ್ಲ ಮೆನ್ಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ. ಈಗ ಮಾತಾಡ್ತಾರೆ BJPಯವರು, JDS ಅವರು CBI ಕೊಡಿ ಅಂತ. CBIನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಕೊಟ್ಟರೆ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪ ಅಂದರೆ, ಅವರು ರಾಜಕೀಯಕ್ಕೆ ಏನು ಬೇಕು ಅದನ್ನ ಅಂಥವ್ರ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ CBI, ED ಇಟ್ಕೊಂಡಿರೋದಿಲ್ಲ. ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ಥರದ ಕ್ರಮ ತಗೊಳ್ಳೋದು, ಈ ಥರದ್ದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಅಲ್ಲ, ED ಮೇಲೆ ನಂಬಿಕೆ ಇಲ್ಲ, ಸಂಸ್ಥೆ ಮೇಲೆ ನಂಬಿಕೆ ಇದೆ. ಸಂಸ್ಥೆನ ಆ ಮಟ್ಟಕ್ಕೆ ಮಾಡಿದೆ, ಅದನ್ನ ಇನ್ನು ಹೊಸ ಏನು ತರಕ್ಕಾಗಲ್ಲ. ಆ ಸಂಸ್ಥೆಗಳಲ್ಲಿ ಇಂಡಿಪೆಂಡೆಂಟ್ ಅವಕಾಶಗಳು ಕೊಡಬೇಕು, ಪ್ರಭಾವ ಬೀರುವಂಥ ಕೆಲಸ. ಎಂಥದ್ದು ಬಿಡದಿ ಹತ್ರ ಟೌನ್ಶಿಪ್ನ ಕುಮಾರಸ್ವಾಮಿಯವರೇ ಪ್ರಾರಂಭ ಮಾಡಲಿಕ್ಕೆ ಅವಾಗ ಆಗಬೇಕಾಗಿತ್ತು ಅಂತ. ಈಗ DK ಶಿವಕುಮಾರ್ ಅವರು ಪ್ರಾರಂಭ ಮಾಡಿದ್ರೆ ಆಗಬಾರ್ದು ಅಂತ, ಅಷ್ಟೇ ವ್ಯತ್ಯಾಸ, ಏನೂ ಇಲ್ಲ ಇದರಲ್ಲಿ. ಅವಾಗ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು, ಈಗ ಆಗಬಾರ್ದು ಅಂತ ಪ್ರಯತ್ನ ಮಾಡ್ತಾರೆ. ಸೊ ಎಲ್ಲೇ ಆಗಲಿ, ಹೌದು ಕೃಷಿನೂ ಅವಶ್ಯಕತೆ ಇದೆ, ಮೊದಲನೇ ಆದ್ಯತೆ ಕೃಷಿಗೆ. ಸೊ ಜೊತೆಗೆ ಇಂಡಸ್ಟ್ರಿಯಲ್ ಬರಬೇಕು ಅನ್ನೋದು ಪ್ರತಿಯೊಬ್ಬರ ಒಂದಿತ್ತು. ಹಾಗಂದಾಗ ಕೃಷಿ ಅಲ್ಲದೆ ಇರತಕ್ಕಂಥದ್ದು ಮತ್ತು ಅನಿವಾರ್ಯ ಬಿದ್ದಲ್ಲಿ ಪ್ರಿಯಾರಿಟಿ ಬಂದಾಗ ನಾವು ಇಂಡಸ್ಟ್ರಿಯಲ್ನೂ ಸಹ ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಉದ್ಯೋಗ ಅವಕಾಶಗಳು